ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಜ್ಯುವೆಲ್ರಿ ಸೆಟ್ ಕಲೆಕ್ಷನ್ಸ್. ಓಕೆನಾ? ಸೊ ಬನ್ನಿ, ನಾನು ಎಲ್ಲಿಂದ ಪರ್ಚೇಸ್ ಮಾಡಿದೆ ಮತ್ತು ಯಾವ ಆ್ಯಪಲ್ಲಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಫಸ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈ ಲಕ್ಷ್ಮಿ ಸರ. ಇದು ನನ್ನ ಒನ್ ಆಫ್ ದ ಬೆಸ್ಟ್ ಸರದಲ್ಲಿ ಜ್ಯುವೆಲ್ರಿಲಿ ಇದೊಂದು. ಯಾಕೆಂದರೆ ನನಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬಂದಿದೆ. ಇದು ಆ್ಯಕ್ಚುಲಿ 2.5 years ಆಯಿತು ನಾನು ತೊಗೊಂಡು, ಕಲರ್ ಚೂರು ಕೂಡ ಹೋಗಿಲ್ಲ. ಸೊ ಇದು ನಾನು ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ. ನೋಡಿ, ಇಯರಿಂಗ್ಸು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಸೊ ಇದು ನನಗೆ ಒನ್ ಆಫ್ ಮೈ ಬೆಸ್ಟ್ ಕಲೆಕ್ಷನ್ಸಲ್ಲಿ ಒಂದು. ನಾನು ತುಂಬ ಸತಿ ಇದನ್ನು ನಾನು ಹಾಕ್ಕೊಂಡಿದ್ದೀನಿ, ನಾನು ಪಿಕ್ಚರ್ಸಲ್ಲೆಲ್ಲ ನೋಡಿರ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ನೊಂದು ಅಂತಂದರೆ ಇದು. ನನಗೆ ಇದು ಕೂಡ ಸೆಟ್ ತುಂಬ ಇಷ್ಟ. ಆ್ಯಕ್ಚುಲಿ ಇದು ನಾನು ಪರ್ಚೇಸ್ ಮಾಡಿರೋದು ಬ್ಯಾಂಗ್ಳೂರಲ್ಲಿ, ಚಿಕ್ಕಪೇಟೆಯಲ್ಲಿ. ತುಂಬ ಚೆನ್ನಾಗಿದೆ. ಇದು ಜಸ್ಟ್ ₹500. ಇದು ನೋಡಿದ ತಕ್ಷಣವೇ ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಸ್ಯಾರಿಗೂ ನಾನು ಇದು ಮ್ಯಾಚಿಂಗ್ ಆಗಿ ಹಾಕೊಬಹುದು ಅಂತ ಅಂದ್ಬಿಟ್ಟು ಅನ್ನಿಸ್ತು. ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. ಸೊ ನೆಕ್ಸ್ಟ್ ಇದೊಂದು ಲಾಂಗ್ ಚೈನ್ ಬರುತ್ತೆ ಗೋಲ್ಡನ್ ಕಲರಲ್ಲಿ. ಇದ್ರ ಇಯರಿಂಗ್ ತುಂಬ ಸ್ಮಾಲ್ ಬರುತ್ತೆ ಈ ಥರ. ಇದು ಕೂಡ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನನ್ನ ಮದುವೆ ಟೈಮಲ್ಲಿ. ಬಟ್ ಯಾವುದೇ ಫಂಕ್ಷನ್ಸಿಗೂ ಇದು ಹಾಕ್ಕೊಳಕ್ಕೆ ನನಗೆ ಆಗಲೇ ಇಲ್ಲ, ಯಾಕೆಂದರೆ ನನ್ನ ಮದುವೆ ಆಗಿದ್ದು ಕೋವಿಡ್ ಟೈಮಲ್ಲಿ. ಸೊ ಇದು ಕೂಡ ನಾನು ತುಂಬ ಆಸೆಪಟ್ಟು ಲಾಂಗ್ ಚೈನ್ ಒಂದೇ ಒಂದು ಸರ ಹಾಕ್ಕೊಂಡು ಎಲ್ಲರೂ ಫಂಕ್ಷನ್ಸಿಗೆಲ್ಲರೂ ಹೋದರೆ ಹಾಕ್ಕೊಳ್ಳೋಣ ಅಂತ ಇದ್ದೆ, ಬಟ್ ಅದು ಆಗಲಿಲ್ಲ. ಒನ್ ಆಫ್ ಮೈ ನೆಕ್ಸ್ಟ್ ಜ್ಯುವೆಲ್ರಿ ಸೆಟ್ ಈಸ್ ದಿಸ್ ಒನ್. ಇದು ಕೂಡ ತುಂಬ ಪ್ರಿಟಿಯಾಗಿದೆ ಮತ್ತು ಇದು ಕೂಡ ನಾನು ಮದುವೆ ಟೈಮಲ್ಲಿ ಆ್ಯಕ್ಚುಲಿ ನಾನು ರಿಸೆಪ್ಷನಿಗೆ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು, ನನ್ನ ಡ್ರೆಸ್ ಜೊತೆಗೆ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಭಾರಿ ಆಸೆಪಟ್ಟು ನಾನು ಮೀಶೋದಲ್ಲಿ ಇದನ್ನು ನಾನು ಆರ್ಡ್ರ್ ಮಾಡಿದ್ದೆ. ಸೊ ಇದು ಕಲರ್ ಒಂದು ಸತಿನೂ ಕೂಡ ಹೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗೇ ಇದೆ. ಆ್ಯಕ್ಚುಲಿ ನಿಮಗೆ ಲೈಟಿಂಗ್ಸಲ್ಲಿ ಸ್ವಲ್ಪ ಕಲರ್ ಬೇರೆ ಥರ ಕಾಣ್ತಿರ್ಬೋದು, ಬಟ್ ಇದು ಒರಿಜಿನಲ್ ಗೋಲ್ಡ್ ಥರನೇ ಕಾಣುತ್ತೆ. ಸೊ ಇದು ನಾನು ಸುಮಾರು ಸತಿ ನನ್ನ ಫ್ರೆಂಡ್ಸಿಗೆ ಕೊಟ್ಟಿದ್ದೆ ಹಾಕ್ಕೊಳ್ಳೋಕ್ಕೆ. ಅವ್ರು ಹಾಕೊಂಡಾಗೆಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳಿದ್ರಂತೆ ಇದು ಗೋಲ್ಡಿಂದ ಅಂತ ಹೇಳಿಬಿಟ್ಟು. ಸೊ ಸಖತ್ತಾಗಿದೆ. ಇದು ಕೂಡ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಜಸ್ಟ್ ₹400 ಐ ಥಿಂಕ್. ಸೊ 400 500 ಒಳಗೆ ಕೊಟ್ಟಿರ್ತೀವಿ ಇದು. ಸೊ ನೆಕ್ಸ್ಟ್ ಇನ್ನೊಂದು ಸರ ಇದೆ. ಸೊ ಇದು ಕೂಡ ಒಂದು ಸೆಟ್ ಇದೆಯಲ್ಲ, ಇದು ಎಲಿಫೆಂಟ್ ಪಿಕ್ಚರ್ಸಲ್ಲಿ ಇದೆ. ಸೊ ಇದು ಕೂಡ ನಾನು ಮದುವೆಗೆ ರಿಸೆಪ್ಷನಿಗೆ ಹಾಕೊಬೇಕು ಅಂತ ಅಂದ್ಬಿಟ್ಟು ಭಾರಿ ಆಸೆಪಟ್ಟು ನಾನು ಇದು ತೊಗೊಂಡಿದ್ದೆ. ಸೊ ಇದು ಶಿವಮೊಗ್ಗದಲ್ಲಿ ಇರೋ ಆಭರಣ ಜ್ಯುವೆಲ್ರೀಸ್ ಅಲ್ಲಿ ನಾನು ತಗೊಂಡಿದ್ದೆ. ಸೊ ಇದ್ರ ಜೊತೆಗೆ ಈ ಥರ ಇಯರಿಂಗ್ ಬರುತ್ತೆ ನೋಡಿ. ನಂತರ ಇದಕ್ಕೆ ಮಾಂಗ್ ಟಿಕಾನು ಕೂಡ ಬರುತ್ತೆ. ನನಗೆ ಇದು ತುಂಬ 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 ಇಷ್ಟ. ಇದು ಆ್ಯಕ್ಚುಲಿ ನಾನು ಯಾವಾಗಲೂ ಕೂಡ ನನ್ನ ಕರ್ವ ಚೌತಿಗೆ ನಾನು ಇದೇ ಸೆಟ್ಟನ್ನು ನಾನು 2 ಸ್ಯಾರಿ ಜೊತೆಗೆ ನಾನು ಈ ಸೆಟ್ಟನ್ನು ಹಾಕ್ಕೊತೀನಿ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಸೆಟ್ ಇದೆ, ಜ್ಯುವೆಲ್ರಿ ಸೆಟ್ಟು. ಇದು ಗೋಲ್ಡನ್ ಕಲರಲ್ಲಿದೆ, ಚೋಕರ್ ಟೈಪಲ್ಲಿ ಇದೆ. ಇದ್ರ ಇಯರಿಂಗ್ ತುಂಬ ಸ್ಮಾಲು. ಸೊ ಇದು ಚಿಕ್ಕ ಚಿಕ್ಕ ಸ್ಮಾಲ್ ಫಂಕ್ಷನ್ಸಿಗೆ ಹಾಕ್ಕೊಂಡ್ರೆ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಜ್ಯುವೆಲ್ರಿ ಸೆಟ್ಟು ನಾನು ಮೀಶೋದಲ್ಲೇ ತೊಗೊಂಡಿರೋಂಥದ್ದು. ಸೊ ನೋಡಿ, ಇದ್ರ ಜೊತೆಗೆ ಇಯರಿಂಗು ಈ ಥರ ಬರುತ್ತೆ. ಸೊ ಇದು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ತುಂಬ ಕಮ್ಮಿ ರೇಟಲ್ಲಿ, ಐ ಥಿಂಕ್ 300 or 250 ಸಿಗುತ್ತೆ. ಸೊ ಇದು ಕೂಡ ಗೋಲ್ಡ್ ಕಲರಲ್ಲಿದೆ, ಸೇಮ್ ಗೋಲ್ಡ್ ಸರ ಥರನೇ ಕಾಣುತ್ತೆ. ಸೊ ಇದು ನಾನು ಸುಮಾರು ಫಂಕ್ಷನ್ಸಿಗೆ ನಾನು ವೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒನ್ ಈಸ್, ಸೊ ನೆಕ್ಸ್ಟ್ ನನ್ನ ಲೈಫಿನ ಬ್ಯೂಟಿಫುಲ್ ಟೈಮಲ್ಲಿ ನಾನು ವೇರ್ ಮಾಡಿದ್ದಂತಹ ಜ್ಯುವೆಲ್ರಿ ನನ್ನ ಮದುವೆ ಟೈಮಲ್ಲಿ. ಹೌದು ಫ್ರೆಂಡ್ಸ್, ಇದು ನಾನು ಮದುವೆ ಟೈಮಲ್ಲಿ ಜ್ಯುವೆಲ್ರಿನ ನಾನು ಹಾಕಿದ್ದು ನೋಡಿ. ಆ್ಯಕ್ಚುಲಿ ನನಗೆ ತುಂಬ ಆಸೆ ಇತ್ತು ಲೆಹೆಂಗಾ ಹಾಕ್ಕೊಂಡೇ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು, ಬಟ್ ಆಗಲಿಲ್ಲ. ಯಾಕೆಂದರೆ ಕೋವಿಡ್ ಟೈಮಲ್ಲಿ ಸ್ಯಾರಿ ಸಿಗೋದು, ಡ್ರೆಸ್ ಸಿಗೋದು ತುಂಬ ಕಷ್ಟ ಆಯಿತು. ನನ್ನ ಮದುವೆ ಡೇಟು 5 times ಚೇಂಜ್ ಆಗಿತ್ತು. ಸೊ ಫೈನಲಿ ಒಂದು ಡೇಟ್ ನೋಡ್ಕೊಂಡು ಮದುವೆ ಮುಗಿಸೇ ಬಿಡೋಣ ಅಂತ ಹೇಳಿ ಜೂನ್ 3ನೇ ತಾರೀಕಿಗೆ ಮದುವೆ
ಡೇಟ್ನ ಫಿಕ್ಸ್ ಮಾಡಿದ್ರು. ಸೊ ಆ ಟೈಮಲ್ಲಿ ಆಭರಣ ಜ್ಯುವೆಲ್ರೀಸಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡ್ಬೋದು. ನಾನು ತೊಗೊಂಡು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ. 2.5 ವರ್ಷ ಆಯಿತು ನೋಡಿ, ಒಂಚೂರು ಕಲರ್ ಕೂಡ ಹೋಗೇ ಇಲ್ಲ ನೋಡಿ ಅಲ್ವಾ. ಸೊ ನೀವು ಕೂಡ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಆಭರಣದಲ್ಲಿ ಪರ್ಚೇಸ್ ಮಾಡಿ, PH ರೋಡಲ್ಲಿ ಇದೆ, ಓಕೆನಾ. ಸೊ ನಾನು ಎಲ್ಲೇ ಹೋದರೂ ಕೂಡ ಏನಾದರೂ ಜ್ಯುವೆಲ್ರೀಸು ಸಿಕ್ತು ಅಂತ ಹೇಳಿದ್ರೆ, ಕಮ್ಮಿ ಪ್ರೈಸಿಗೆ ಸಿಕ್ತು ಅಂತ ಹೇಳಿದ್ರೆ ನಾನಲ್ಲಿ ಪರ್ಚೇಸ್ನ ಮಾಡಿಬಿಡ್ತೀನಿ. ಯಾಕೆಂದರೆ ಯಾವುದಾದ್ರೂ ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು, ಅಥವಾ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ ಆಗಿದ್ರು ಆ ಟೈಮಲ್ಲಿ ಹುಡ್ಕೋಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿಬಿಟ್ಟು ಸೊ ಮುಂಚೆನೇ ನಾನು ತೊಗೊತೀನಿ. ಸೊ ಇದು ನೋಡಿ, ಇದು ಸಿಲ್ವರ್ ಕಲರಲ್ಲಿದೆ ಜ್ಯುವೆಲ್ರಿ. ಇದು ಆ್ಯಕ್ಚುಲಿ ನನಗೆ ಬರ್ಡೇಗೆ ಸಿಕ್ಕಿದೆ. ನಮ್ಮ ತಂಗಿ ನನಗೆ ಬರ್ಡೇಗೆ ಕೊಟ್ಟಿದ್ದು. ಇದು ಆ್ಯಕ್ಚುಲಿ ಒಂದು ಸತಿನೂ ನಾನು ವೇರ್ ಮಾಡಲೇ ಇಲ್ಲ. ಸೊ ಮಾಡಬೇಕು ಅದರ ಫಂಕ್ಷನಿಗೆ ನಾನು ಇದನ್ನು ವೇರ್ನ ನಾನು ಮಾಡ್ತೀನಿ. ಇದ್ರ ಇಯರಿಂಗ್ ಬಂದುಬಿಟ್ಟು ಈ ಟೈಪಲ್ಲಿದೆ, ಸಿಲ್ವರ್ ಕಲರಲ್ಲಿ ನೋಡಿ. ಸೊ ನೆಕ್ಸ್ಟ್ ನನ್ನ ಹತ್ರ ಇದೆ ಚೋಕರ್ ನೋಡಿ, ಚೋಕರ್. ಇದನ್ನು ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ಯಾವುದಾದ್ರೂ ಚೂಡಿದಾರಿಗೆ, ಗ್ರ್ಯಾಂಡಾಗಿರೋ ಚೂಡಿದಾರಿಗೆ ಅಥವಾ ಸ್ಯಾರಿಗೆ ನಾನು ಇದನ್ನು ಹಾಕೊಬೋದು ಅಂತ ಹೇಳಿಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದು. ಸೊ ಇದ್ರ ಇಯರಿಂಗು ಬಂದುಬಿಟ್ಟು ಈ ಟೈಪಲ್ಲಿದೆ ನೋಡಿ. ಸೊ ನೆಕ್ಸ್ಟ್ ಇದು ವೈಟ್ ಕಲರಲ್ಲಿ ಮಾರಿಕಂಬ ಜಾತ್ರೆಯಲ್ಲಿ ನಾನು ಪರ್ಚೇಸ್ ಮಾಡಿದಂಥದ್ದು. ಇನ್ನೊಂದಿದೆ, ಸೊ ಇದರಲ್ಲಿ ಇದು ನನಗೆ ಗಿಫ್ಟ್ ಬಂದಿದ್ದು ಮಾರಿಕಂಬ ಜಾತ್ರೆಯಲ್ಲಿ ನನಗೆ ನಮ್ಮಣ್ಣ ನನಗೆ ಗಿಫ್ಟ್ ಮಾಡಿದಂಥದ್ದು. ಸೊ ಇನ್ನೊಂದಿದೆ, ಇದು ಕೂಡ ವೈಟ್ ಪರ್ಲಲ್ಲೇ ಇದೆ, ಬಟ್ ಇದು ನನ್ನ ಸ್ಟೂಡೆಂಟ್ ನನಗೆ ಗಿಫ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ ಇನ್ನೊಂದು ವೈಟ್ ಕಲರಲ್ಲಿ ಚೋಕರ್ ಇದೆ. ಇದು ಕೂಡ ನಾನು ಚಿಕ್ಕಪೇಟೆಯಲ್ಲಿ ತಗೊಂಡೆ. ಈ ಟೈಪಲ್ಲಿ ಇಯರಿಂಗು, ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಚೈನ್. ಇದು ಕೂಡ ನನಗೆ ನಮ್ಮ ತಂಗಿ ಗಿಫ್ಟ್ ಕೊಟ್ಟಿದ್ದು ಬರ್ಡೇಗೆ ನೋಡಿ, ಚೆನ್ನಾಗಿದೆ ಅಲ್ವಾ. ಸೊ ಇದು ಕಾಟನ್ ಸ್ಯಾರಿಗೆ ಇದು ತುಂಬ ಚೆನ್ನಾಗಿ ಇದು ಕಾಣುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನನ್ನ ಮತ್ಸೆಶ್ರೀ ನನಗೆ ಗಿಫ್ಟ್ ಕೊಟ್ಟಿದ್ದು ಮಲ್ಟಿ ಕಲರಲ್ಲಿ ಸರ. ನಿಮಗೆ ಜೀನ್ಸ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದು ಅವಳು ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟು ಇದು ಒಂದು ಸ್ಮಾಲ್ ಜ್ಯುವೆಲ್ರಿ ಇದೆ. ಸೊ ಇದು ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾನು ಪರ್ಚೇಸ್ ಮಾಡಿದ್ದು ಜಸ್ಟ್ ₹30. ನೀವು ನಂಬ್ತಿರೋ ಬಿಡ್ತಿರೋ, ಇದು ಜಸ್ಟ್ ₹30 ನಾನು ತೊಗೊಂಡಿದ್ದು. ಸೊ ಇದು ಇನ್ನೂ ಕೂಡ ತುಂಬ ಚೆನ್ನಾಗಿದೆ. ಕಲರ್ ಒಂಚೂರು ಕೂಡ ನಾನು ಹೋಗಿಲ್ಲ. ಇದು ಸುಮ್ಮನೆ ನಾನು ಯಾವ್ದಾದ್ರು ಫಂಕ್ಷನ್ಸಿಗೆ ಆಗತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು ನೋಡಿ. ಈ ಥರ ಇಯರಿಂಗ್ ಬರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಅದೇ ರೀತಿ ಸರ ಇದೆ. ಸೊ ಇದು ಕೂಡ ನಾನು ಜಸ್ಟ್ ₹30 ತೊಗೊಂಡಿದ್ದು. ಇನ್ನೂವರೆಗೆ ಕಲರು ಹೋಗಿಲ್ಲ. ಕಮ್ಮನೇರು ಕಾಲೇಜಲ್ಲಿ ಪಕ್ಕದಲ್ಲಿ ಒಂದು ಸೈಡಿಗೆ ಜ್ಯುವೆಲ್ರಿ ಮಾಡ್ತಾಯಿದ್ರು ಆವಾಗ ₹30, ₹40 ಸೊ ಅವಾಗ ನಾನು ಮತ್ತು ನಮ್ಮ ತಂಗಿ ಯಾವ್ದಾದ್ರು ಒಂದು ಫಂಕ್ಷನಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ತೊಗೊಂಡಿದ್ದು ನೋಡಿ. ಇನ್ನೂವರೆಗೆ ಕಲರು ಹೋಗಿಲ್ಲ. ನಿಜವಾಗ್ಲೂ ಭಾರಿ ಖುಷಿ ಆಗುತ್ತೆ ನನಗೆ ಇದನ್ನು ನೋಡಿದ್ರೆ. ಸುಮಾರು ಹಳೆಯದು ಜ್ಯುವೆಲ್ರಿ ಇನ್ನೂವರೆಗೆ ನಾನು ಇಟ್ಕೊಂಡಿದ್ದೀನಿ, ಪ್ಲಸ್ ಕಲರ್ ಕೂಡ ಹೋಗಿಲ್ಲ ಅನ್ನೋದು ಒಂದು ಖುಷಿ ಇದೆ. ಸೊ ನೆಕ್ಸ್ಟು ಲಾಸ್ಟ್ ಶಾರ್ಟ್ ಸರಗಳಿವೆ ಜೀನ್ಸಲ್ಲಿ ಹಾಕ್ಕೊಳ್ಳೋಕ್ಕೆ. ಸೊ ಈ ಥರದೊಂದಿದೆ, ಮತ್ತು ಇನ್ನೊಂದು ಹಾರ್ಟ್ ಶೇಪಲ್ಲಿ ಇದೆ. ಸೊ ಇದು ಕೂಡ ನನ್ನ ಬೆಸ್ಟ್ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಒಂದು ಫಿಂಗರ್ ರಿಂಗ್, ಸಿಲ್ವರ್ ಕಲರಿಗೆ ಮ್ಯಾಚ್ ಆಗೋಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಇದು ಕೂಡ ಇಯರಿಂಗ್ ಒಂದು ನಾನು ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಇಯರಿಂಗ್ ತೋರಿಸ್ತೀನಿ. ಸೊ ಬ್ಯಾಂಗಲ್ಸ್ ಜೊತೆಗೆ ನಾನು ಅದ್ರ ಮ್ಯಾಚಿಂಗ್ ಆ ಥರ ನಾನು ಬ್ರಾಸ್ಲೆಟು ಕೂಡ ನಾನು ಪರ್ಚೇಸ್ ಮಾಡ್ಕೊತೀನಿ. ಜಸ್ಟ್ ₹30. ಇದು ಏನಾದರೂ ಜೀನ್ಸಿಗೆಲ್ಲ ಹಾಕ್ಕೊಳ್ಳೋಕೆ ಬೇಕಾಗತ್ತೆ ಅಂತ ಹೇಳಿ ₹30 ಬ್ರಾಸ್ಲೆಟು ಕೂಡ ಪರ್ಚೇಸ್ ಮಾಡ್ತೀನಿ. ಸೊ ನಾನು ಜ್ಯುವೆಲ್ರಿನ ಹೇಗೆ ಇಡ್ತೀನಿ ಅಂದರೆ, ಈ ಥರ ಒಂದು ಬಾಕ್ಸಲ್ಲಿ ನಾನು
ಫಸ್ಟಿಗೆ ನಾನು ಕಾಟನ್ ಹಾಕ್ಕೊತೀನಿ. ಹತ್ತಿ ಕೆಳಗಡೆ ಹತ್ತಿ ಇಟ್ಟು ಮೇಲ್ಗಡೆ ಜ್ಯುವೆಲ್ರಿ ಇಟ್ಟು ಮತ್ತು ಈ ಥರ ಹತ್ತಿ ಇಟ್ಟು ಈ ಥರ ಬಾಕ್ಸಲ್ಲಿ ಈ ಥರ ಮೇಲ್ಗಡೆ ಒಂದು ಸರ ಇಡ್ಬೋದು. ಇಟ್ಟು ಈ ಥರ ಕೆಪ್ಟ್ ಮಾಡಿದ್ರೆ ನಿಮ್ಮ ಸರ ತುಂಬ ದಿನ ಬಾಳಿಕೆ ಬರುತ್ತೆ ಜ್ಯುವೆಲ್ರಿ. ಓಕೆನಾ? ಸೊ ನಿಮ್ಮ ಹತ್ರ ಏನಾದರೂ ಈ ಥರ ಬಾಕ್ಸಸ್ ಇತ್ತು ಅಂತಂದರೆ ಅಥವಾ ಬ್ಯಾಗ್ ಇತ್ತು ಅಂದರೂ ಕೂಡ ನೀವು ಈ ಥರ ನೀವು ಹಾಕ್ಕೊಬೋದು. ನೋಡಿ ಈ ಥರ ನನಗೆ ಜ್ಯುವೆಲ್ರಿ ಶಾಪಲ್ಲಿ ಕೊಟ್ಟಿದ್ದರು. ಸೊ ಅದರಲ್ಲಿ ನಾನು ತುಂಬ ಚೆನ್ನಾಗಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಒಂದೊಂದು ಸೆಟ್ಟು ಈ ಥರ ಕವರಲ್ಲಿ ಹಾಕಿ ಈ ಥರ ಇಡ್ತೀನಿ ನಾನು. ಓಕೆನಾ? ಸೊ ಈಗ ಎಲ್ಲ ಜ್ಯುವೆಲ್ರೀಸ್ ಕಲೆಕ್ಷನ್ಸು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿ ಎಲ್ಲ ಮುಗೀತು. ಸೊ ಈಗ ಎಲ್ಲದನ್ನು ಕೂಡ ನಾನು ಬಾಕ್ಸಿಗೆ ಹಾಕಬೇಕು, ಕವರಲ್ಲೂ ಹಾಕಿ ಕ್ಲೀನಾಗಿ ಮರ್ಚಿ ಇಡಬೇಕು. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಓಕೆನಾ? ಸೊ ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ನೆಕ್ಸ್ಟ್ ವಿಡಿಯೋ. ಇನ್ನೋವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆನಾ? ಸೊ ಬಾಯ್. ಹ್ಯಾವ್ ಅ ಗುಡ್ ಡೇ.